ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಕವಿ ಪ್ರತಿ. ಹಾಸ್ಪಿಟಲ್ಗೆ ಹೋಗಿದ್ದು, ಅವ್ರಿಗೆ ಅದೇ ರೀಚಕಪ್ಗೆ ಹೇಳಿದರು, ಹಾಗಾಗಿ ರೀಚಕಪ್ಗೆ ಅಂತ ಹೋಗಿದ್ದು. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನಂಗೆ ಅದೇ ಒಂದು ಚಿಂತೆ ಆಗೋಗಿತ್ತು, ಏನು ಹೇಳ್ತಾರೋ ಏನೋ ಅಂತ. ಇಲ್ಲ, ಹುಷಾರಾಗಿದ್ದಾರೆ, ಏನೂ ಇಲ್ಲ. ಅಂದರೆ ಎಣ್ಣೆನೂ ಇನ್ನೂ ಒಂದು 2 ತಿಂಗಳು ಸ್ವಲ್ಪ ಕಡಿಮೆನೇ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಗ್ಗರಣೆ ಅಷ್ಟೇ, ಏನಾದರೂ ಸಾಂಬಾರಿಗೆ ಒಗ್ಗರಣೆ ಹಾಕಿ ಊಟ ತಿನ್ಬೋದು. ಇನ್ನು ಫ್ರೈ ಮಾಡಿರೋದು, ಕಬಾಬು ಮತ್ತು ಹಪ್ಪಳ, ಬೋಂಡ ಈ ಥರದ್ದೆಲ್ಲ ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನೇನು ಕೊಡಬೇಡಿ. ಮತ್ತು ಇನ್ನು 2 ತಿಂಗಳಾದಮೇಲೆ ಮತ್ತೆ ರೀಚಕಪ್ಗೆ ಹೋಗಬೇಕು. ಇವತ್ತು ಟಿಫನ್ಗೆ ಅಂತ ದೋಸೆ ಮಾಡಿದ್ದೆ. ಹಾಗೆ ನೆನೆ ಹಾಕಿದ್ದೆ ರಾತ್ರಿ, ಅದು ತರಕಾರಿ ಎಲ್ಲ ಹಾಕಿ ಅದು ಗೊಜ್ಜು ಮಾಡಿದ್ದೆ ದೋಸೆಗೆ ಅಂತ. ಹಾಗೆ ಮೂಲಂಗಿ ಸಾಂಬಾರು ಮಾಡಿದ್ದೆ. ಪ್ರತೀಕ್ಷೆನೂ ಸ್ಕೂಲಿಗೆ ಕಳಿಸಿದ್ದಾಯಿತು. ಬನ್ನಿ ನೆಕ್ಸ್ಟು ಹೇಗಿರುತ್ತೆ ಇವತ್ತಿನ ವ್ಲಾಗು ಅಂತ ಹೇಳ್ತೀನಿ. ಹಾಗೆ ನಿನ್ನೆ ವ್ಲಾಗು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅದನ್ನು ಒಂದು ಸ್ವಲ್ಪ ರೀಕಟ್ ಮಾಡ್ಕೊಂಬರೋಣ ಬನ್ನಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 3 ಗಂಟೆ ಆಗಿತ್ತು. ಡಾಕ್ಟರ್ ಸಿಗ್ತಿದ್ದೆ 2 ಗಂಟೆಯಿಂದ 5 ಗಂಟೆ. ಸೊ ಅದಕ್ಕೆ ಲೇಟಾಗೆ ಬಿಟ್ಟವರು. ಆಮೇಲೆ ಪ್ರತೀಕ್ಷೆನೂ ಬರೋ ಟೈಮ್ 4 ಗಂಟೆಗೆ ಅಂತ ಅಂದ್ಬಿಟ್ಟು ಅಲ್ಲಿ ಪಕ್ಕದ ಮನೆಯಲ್ಲೇ ಇದ್ರಲ್ಲ, ಅವರಿಗೇ ಹೇಳ್ಬಿಟ್ಟು ಬಂದಿದ್ದೆ, ಒಂದು ಸ್ವಲ್ಪ ಕರ್ಕೊಬಂದ್ಬಿಡಿ ಇವತ್ತೊಂದು ದಿವಸ ಅಂತ. ಅವ್ರು ಕರ್ಕೊಬಂದಿದ್ರು. ಇಲ್ಲಿ BP ಚೆಕ್ ಮಾಡ್ತೀನಿ ಅಂತ ಕೂರಿಸಿದ್ರು. ತುಂಬಾ ಸಣ್ಣ ಆಗೋಗಿದ್ದಾರೆ, ಕಣ್ಣೆಲ್ಲ ಒಳಗೆ ಹೊರಟೋಗಿದೆ. ಇವರು ಆಲ್ರೆಡಿ 4 kg ಸಣ್ಣಾಗಿದ್ದಾರೆ. ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ, ಇಷ್ಟೊಂದು ಸಣ್ಣ ಆಗೋಗಿದ್ದಾರಂತೆ. ಸಣ್ಣ ಆದ್ರಾಗಲಿ, ಬಟ್ ಆರೋಗ್ಯವಾಗಿದ್ದರೆ ಸಾಕು ಅನ್ನೋದೇ ನಮಗೆಲ್ಲರಿಗೂ ಬೇಕಾಗಿರೋದಲ್ವ. ಇವರೇ ನಮ್ಮ ಮನೆಯವ್ರಿಗೆ ನೋಡ್ತಾ ಇರೋ ಡಾಕ್ಟ್ರು. ಇವರಂತೂ ದೇವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಈ ಥರ ವಿಷಯಗಳಲ್ಲಿ ತುಂಬ ಸೆನ್ಸಿಟಿವ್. ನಮ್ಮ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಹೇಗೆ ಅಂತಂದರೆ, ಈಗ ಹಸ್ಬೆಂಡ್ನೇ ನಂಬ್ಕೊಂಡಿರ್ತೀವಿ. ಅವ್ರಿಗೇನಾದರೂ ಆಗೋದ್ರೆ ನಮ್ಮ ಫ್ಯೂಚರ್ ಏನು, ಹೇಗೆ ಅನ್ನೋದೇ ಮೊದಲು ತಲೆಯಲ್ಲಿ ಬರೋದು. ಹಾಗಾಗಿ ಅಳ್ತಾ ಇದ್ದೆ ಫಸ್ಟ್ ಡೇ ಹೋದಾಗ. ಆಗ ಅವರಂದ್ರು, ಡಾಕ್ಟ್ರ್ ಎದುರು ಬೇಡಮ್ಮ, ಏನೂ ತೊಂದರೆ ಇಲ್ಲ ಅಂತ. ಸಿವಿಯರ್ ಆಗಿದ್ದರೆ ನಾನೇ ಅಡ್ಮಿಟ್ ಮಾಡ್ಕೊತಿದ್ದೆ, ಅಂತ ಸಿವಿಯರ್ ಏನಿಲ್ಲ, ಮಾತ್ರೆ ತಗೊಳ್ಳಿ ಹುಷಾರಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಟ್ಯಾಬ್ಲೆಟು ಎಲ್ಲ ಬರ್ಕೊಟ್ರು. ಹಾಗೆ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡೋಕ್ಕೆ ಎಷ್ಟಾಗಿದೆ ಜಾಂಡೀಸು ಅಂತ ಅಂದ್ಬಿಟ್ಟು ಬ್ಲಡ್ ತೊಗೊತಾ ಇದ್ದಾರೆ. ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ಚೆಕ್ ಮಾಡಿದಾಯ್ತು. ಆದಮೇಲೆ ಬ್ಲಡ್ ಎಲ್ಲ ತಗೊಂಡಿದ್ದಾದಮೇಲೆ 1/2 hour ವೆಯ್ಟ್ ಮಾಡಬೇಕಾಯಿತು. ರಿಪೋರ್ಟು ಬಂತು. ರಿಪೋರ್ಟು ನಾರ್ಮಲ್ ಇದೆ ಅಂತ ಅಂದರು. ಹಾಗೆ ಒಂದು ಸ್ವಲ್ಪ ಲಿವರಲ್ಲಿ ನೀರು ಗುಳ್ಳೆಗಳಿದ್ದು, ಹಾಗಾಗಿ ಬೇರೆ ಗ್ಯಾಸ್ಟ್ರಾಲಜಿಸ್ಟ್ ಹತ್ರ ನಮಗೆ ಇವರು ರೆಫರ್ ಮಾಡಿದ್ರು. ಇಲ್ಲಿ ಒಂದು ಸ್ವಲ್ಪ ಹೋಗಿ ತೋರಿಸಿ ನೋಡೋಣ ಏನಂತಾರೆ ಅಂತ. ನನಗೆ ಆವಾಗ ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ನನಗೆ ಭಯ ಆಯಿತು. ಅಂದರೆ ಜಾಂಡೀಸು ಫಸ್ಟು ಲಿವರ್ಗೆ ಅಂತ ಎಫೆಕ್ಟ್ ಮಾಡೋದು. ಹಾಗಾಗಿ ಅದು ಹೆಂಗಿದ್ರು ಬಂದಿದ್ದೀರಲ್ಲ, ಸ್ಕ್ಯಾನ್ ಮಾಡಿಸ್ಬಿಡಿ, ಒಂದು ಡೌಟು ಮನಸ್ಸಲ್ಲಿ ಇಟ್ಕೊಂಡು ಇರಬಾರ್ದು ಅಂತ ಅಂದರು. ಹಾಗಾಗಿ ಈ ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಸ್ಕ್ಯಾನಿಂಗ್ ಮಾಡಿ ಅಂತ ಅಂದರು. ಈಗ ಸ್ಕ್ಯಾನಿಂಗ್ ಹೋಗ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಹೋದ್ಮೇಲೆ ನನಗಂತೂ ಭಯ ಅಂದರೆ ಭಯ. ಆ ಕಡೆ ದೇವ್ರು ನೋಡ್ತೀನಿ, ದೇವರೇ 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 ಅಂತ ಅನ್ಕೊತೀನಿ, ಸುಮ್ಮನಾಗ್ತೀನಿ. ನನಗಂತೂ ಏನೂ ಆಗದೇ ಇದ್ದರೆ ಸಾಕಪ್ಪ ಅಂತ ಮನಸ್ಸಲ್ಲಿ ದೇವ್ರನ್ನ ಕೇಳ್ಕೊತಾನೆ ಇದ್ದೆ. ಈಗ ಅವ್ರ ಹತ್ರ ಇನ್ನೂ ಅವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು, ಅವ್ರು ಇದ್ದಾಗ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೋದ್ರಲ್ಲ, ಆವಾಗ ನನಗೆ ಭಯ ಆಗ್ತಾಯಿತ್ತು. ಏನು ರಿಪೋರ್ಟ್ ಬರುತ್ತಪ್ಪ, ಏನಪ್ಪ ದೇವರೇ, ಏನೂ ಆಗದೇ ಇದ್ದರೆ ಸಾಕು, ನಾರ್ಮಲ್ ಅಂತ ಬಂದುಬಿಟ್ರೆ ಸಾಕಪ್ಪ ಅಂತ ಕೇಳ್ಕೊತಾನೆ ಇದ್ದೆ. ನನಗೆ ಅಳು ತಡೆಯೋಕ್ಕಾಗಲಿಲ್ಲ, ಹಂಗೆ ಹತ್ತುಬಿಟ್ಟೆ. ಸ್ಕ್ಯಾನಿಂಗ್ ಮುಗಿಸ್ಕೊಂಡ್ಬಂದರು. ಹಾಗೆ ಈ ರಿಪೋರ್ಟು ಬಂತು. ಈ ರಿಪೋರ್ಟಲ್ಲೂ ಡಾಕ್ಟ್ರು ಹೇಳಿದ್ರು, ಏನಿಲ್ಲ ತೊಂದರೆ, ಆದರೆ ಜಾಂಡೀಸ್ ಟ್ಯಾಬ್ಲೆಟ್ಸ್ನ ಇನ್ನೂ 2 months ಕಂಟಿನ್ಯೂ ಮಾಡಿ ನೋಡೋಣ ಅಂತ ಹೇಳಿದರು. ನಿಮಗೇನಾದರೂ ತೀರಾ ಡೌಟ್ ಇತ್ತು ಅಂತ ಅಂದರೆ CT ಸ್ಕ್ಯಾನ್ ಮಾಡಿಸೋಣ ಅಂತ ಅಂದರು. ಮನೆಗೆ ಬರೋದೇ 8:30 ಆಗೋಯ್ತು. ಪ್ರತೀಕ್ಷೆಗೆ ಪಾಪ ತುಂಬ ಹೊಟ್ಟೆ ಹಸ್ತಿತ್ತು. ಹಾಗೆ ಅಕ್ಕಿ ನೆನೆ ಹಾಕಿದ್ದೆ ದೋಸೆ ಮಾಡೋಣ ಅಂತ. ಅಕ್ಕಿನೂ ರುಬ್ಬಿರಲಿಲ್ಲ. ಹಾಗೆ ಈಗ ಬೇಗ ಬೇಗ ರುಬ್ಕೊತಾ ಇದ್ದೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿಗೆ ಇವತ್ತು ಕ್ಲೋಸ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು
ಮಲ್ಕೊಂಡು ನೆಕ್ಸ್ಟ್ ಡೇ ವ್ಲಾಗ್ ಇದು. ಬೆಳಗ್ಗೆ ಎದ್ದು ದೋಸೆಗೆ ಕಾಳು ಸಾಂಬಾರು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಕಡಲೆಕಾಳು, ಬಟಾಣಿ ಕಾಳನ್ನ ನೆನೆ ಹಾಕಿದ್ದೆ ನೈಟೇ, ಅದು ಇದೆ. ಬನ್ನಿ ಇವತ್ತು ಹೇಗೆ ಕಡಲೆಕಾಳು, ಬಟಾಣಿ ಕಾಳು ಪಲ್ಯನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗ ಮೊದಲಿಗೆ ಅರ್ಧ ಟೊಮೊಟೊ ಹಾಕ್ಕೊತಿದ್ದೀನಿ. ಹಾಗೆ ಒಂದೆಸಳು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಕಾಯಿ, 2 ಟೇಬಲ್ ಸ್ಪೂನ್ ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ ತೊಗೊತಾ ಇದ್ದೀನಿ. ಹಾಗೆ 1 ಲವಂಗ, ಹಾಗೆ ಸ್ವಲ್ಪ ಚಕ್ಕೆ ತಗೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಬರೋಣ. ರುಬ್ಬಿದ್ದಾಯಿತು. ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ತರಕಾರಿ ಗೊಜ್ಜು ಮಾಡೋಕ್ಕೆ ಅಂತ ಬೀನ್ಸು, ಕ್ಯಾರೆಟು ಸಿಪ್ಪೆ ಎಲ್ಲನೂ ತೆಗ್ದು, ಆಲೂಗಡ್ಡೆ ಸಿಪ್ಪೆ ಎಲ್ಲನೂ ತೆಗ್ದು ಬೀನ್ಸ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ಅದನ್ನು ಎಲ್ಲ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1/2 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಒಣಮೆಣ್ಸಿನ್ಕಾಯಿ, ಹಾಗೆಯೇ ಕರ್ಬೇವಿನ ಸೊಪ್ಪು. ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಾಕಿದ್ರೆ ಪ್ರತೀಕ್ಷಾ ತಿನ್ನೋದೇ ಇಲ್ಲ, ಅದಕ್ಕೆ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತಿಂತಾಳೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದೆ, ಡೈಜೆಷನ್ ಆಗಲಿ ಅಂತ ಅಂದ್ಬಿಟ್ಟು. ಹಾಗೆ ಎಲ್ಲ ಹಾಕಾದ್ಮೇಲೆ ನೆನೆಸಿಟ್ಕೊಂಡಿರೋ ಕಡಲೆಕಾಳು, ಬಟಾಣಿ ಕಾಳು ಹಾಕಿದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ತರಕಾರಿಗಳನ್ನೆಲ್ಲ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರೋ ಮಸಾಲನ್ನ ಹಾಕ್ಕೊತಾ ಇದ್ದೀನಿ. ಅದು ರುಬ್ಬಿಟ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಳ್ಳಾಡಿಸಿ ಆ ಪಾತ್ರೆಗೆ ಬಿಟ್ಟಿದ್ದಾಯಿತು. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಎರಡು ವಿಷಲ್ನ ಕೂಗಿಸಿದ್ದಾಯಿತು. ಅದಾದಮೇಲೆ ದೋಸೆ ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ಹಂಚಿಟ್ಟಿದ್ದೀನಿ. ದೋಸೆನ ಹಾಕ್ಬಿಟ್ಟು ಈ ಕಡೆ ಅದು ಬೇಯೋಷ್ಟರಲ್ಲಿ, ದೋಸೆ ಬೇಯೋಷ್ಟರಲ್ಲಿ ನಾನು ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಪಪ್ಪಾಯ ಕುಯ್ದಿಡೋಣ ಅಂತ ಅಂದ್ಬಿಟ್ಟು ಪಪ್ಪಾಯ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡು ಅವ್ರ ಬಾಕ್ಸಿಗೂ ಹಾಕಿದ್ದಾಯಿತು. ಅಷ್ಟೊತ್ತಿಗೆ ಇಲ್ಲಿ ಪಲ್ಯನೂ ಆಗಿತ್ತು. ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ, ನೀವು ಹಾಕ್ಕೊಳ್ಳಿ. ಆದರೆ ಟೇಸ್ಟ್ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಯಜಮಾನ್ರು ಬಾಕ್ಸಿಗೆ ದೋಸೆ, ಕಡಲೆಕಾಳು, ಬಟಾಣಿ ಕಾಳು ಪಲ್ಯ, ಪಪ್ಪಾಯ, ಹಾಗೆ ಮೂಲಂಗಿ ಸಾಂಬಾರು ಮಾಡಿದ್ದೆ. ಇವರು ಅಲ್ಲೇ ಲೇಟಾಗಿದೆ ಅಂತ ಹೊರಟರು. ಇವ್ರಿಗೆ ಬಾಯ್ ಮಾಡಿಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಅದಾದಮೇಲೆ ಬಾಗಿಲು ತೊಳೆದಿರಲಿಲ್ಲ ಅಂತ ಅಂದ್ಬಿಟ್ಟು ಬಾಗಿಲಿಗೆ ನೀರೆಲ್ಲ ಹಾಕಿ ಕಸ ಗುಡಿಸಿ ರಂಗೋಲಿನೂ ಬಿಟ್ಟಿದ್ದಾಯಿತು. ಹೊಸ್ಲು ರಂಗೋಲಿ ಎಲ್ಲ ಬಿಟ್ಟಿದ್ದಾದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ನಾನು ಅವತ್ತೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ಗೋಡೆ ಮೇಲೆಲ್ಲ ಎಣ್ಣೆ ಜಿಡ್ಡೆಲ್ಲ ಹಾರಿರುತ್ತಲ್ವ, ಒಗ್ಗರಣೆ ಮಾಡಿದಾಗ ಅದನ್ನೆಲ್ಲ ಅವತ್ತೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದಾಕೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದಾಕ್ತಾಯಿದ್ದೀನಿ. ಪಾತ್ರೆ ನಾನು ಹುಡಿಕೊಂಬರುತ್ತೋ ನಾನೇ ಪಾತ್ರೆ ಹುಡಿಕೊಂಡು ಹೋಗ್ತೀನೋ ಗೊತ್ತಿಲ್ಲ, ಪಾತ್ರೆಗಳು ಮಾತ್ರ ಜಾಸ್ತಿನೇ ಇರ್ತವೆ ತೊಳೆಯೋಕ್ಕೆ ಅಂತ.
ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸಿಂಕನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಬಿಟ್ಟು ಬಂದು ಈಗ ಇವಳಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಬಿಡೋಣ. ಫಸ್ಟ್ ಎದ್ದ ತಕ್ಷಣ ಕೇಳೋದೆ ಅಮ್ಮ ಮಾಡಿದೆಯಾ ಸ್ನ್ಯಾಕ್ಸು ಅಂತ. ಅವಳು ಬಂದು ಚೆಕ್ ಮಾಡ್ತಾಳೆ. ಹಾಗಾಗಿ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ಡನ್ನೆಲ್ಲ ಟೋಸ್ಟ್ ಮಾಡ್ತಾಯಿದ್ದೀನಿ. ಅದು ಮೇಲಿಗೆ ಸ್ವಲ್ಪ ನಾನು ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಆದಮೇಲೆ ಅದ್ರ ಮಧ್ಯೆ ಅವಳಿಗೆ ಜಾಮ್ ಹಾಕಿ ಟ್ರಯಾಂಗಲ್ ಶೇಪಲ್ಲಿ ಕುಯ್ದು ಅವಳಿಗೆ ಕೊಟ್ಟೆ. ಮಮ್ಮಿ ಬಂದ ತಕ್ಷಣ ನೋಡ್ಬಿಟ್ಟು ಖುಷಿ ಪಡ್ತಾಯಿದ್ಲು. ಥ್ಯಾಂಕ್ ಯು ಮಮ್ಮಿ ಅಂತ ಅಂದ್ಲು. ಅದಾದಮೇಲೆ ಅವಳಿಗೆ ದೋಸೆ ಎಲ್ಲ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ದೋಸೆ ಎಲ್ಲ ಹಾಕ್ಕೊಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಬಂದೆ. ಅಲ್ಲಿ 2 ದಿವಸದಿಂದ ನಾನು ರಾಗಿ ಮಿಲ್ ಮಾಡಿಸಿದ್ದು. ರಾಗಿ ಹಿಟ್ಟನ್ನ ಹೊಂದಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಾಗೆ ಅಕ್ಕಿನೂ ನಾನು ಮಿಲ್ ಮಾಡಿಸಿದ್ದೆ. ಅಕ್ಕಿನೂ ಎರಡನ್ನೂ ಒಟ್ಟಿಗೆ ಹೊಂದಾಡ್ಬಿಡೋಣ ಅಂತ ಕೂತಿದ್ದೀನಿ. ಇವತ್ತು ಹೊಂದಾಡಿದ್ದಾಯಿತು. ಈಗ ಅಕ್ಕಿ ಹಿಟ್ಟನ್ನ ಹೊಂದಾಡ್ತಿದ್ದೀನಿ. ನಾನು ರೇಷನ್ ಅಕ್ಕಿನ ಯೂಸ್ ಮಾಡೋದು ರೊಟ್ಟಿಗೆಲ್ಲ. ಹಾಗಾಗಿ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಕೊಬಂದಿದ್ದೀನಿ. ಎಲ್ಲ ಅಕ್ಕಿ ಎಲ್ಲ ಹೊಂದಾಡಿದ್ದಾಯಿತು. ನೆಕ್ಸ್ಟು ನಾನು ಈಗ ರಾಗಿ ಹಿಟ್ಟನ್ನ ಹೊಂದಾಡಿ ಬಾಕ್ಸಿಗೆಲ್ಲ ಹಾಕಿ ಇಡೋ ಜಾಗಕ್ಕೆ ಇಟ್ಟಿದ್ದಾಯಿತು. ನೆಕ್ಸ್ಟು ಕಸ ಗುಡಿಸ್ಕೊಂಬರೋಣ ಅಂದ್ಬಿಟ್ಟು ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಒರೆಸ್ಬಿಟ್ಟು ನಾನು ಸ್ನಾನಕ್ಕೆ ಹೊರಟೆ. ಅಕ್ಕಿ ಹೊಂದಾಡ್ಬೇಕಾದ್ರೆ ನನಗೆ ಅನ್ನಿಸ್ತು, ಯಾಕೆ ಮನುಷ್ಯ ಒಳ್ಳೆಯದನ್ನು ಮಾತ್ರ ತಗೊಂಡು ಈಗ ಬೇಡದೇ ಇರೋದನ್ನ ಹೊರಗೆ ಹಾಕ್ತೀವಲ್ವ, ಆ ಥರ ಹಾಕಲ್ಲ. ಮೈಂಡಲ್ಲಿ ಅವರಂದರು ಇವರಂದರು ಅಂತ ತುಂಬಿಕೊಂಡು ಬರೀ ಕೆಟ್ಟದನ್ನೇ ಮನಸ್ಸನ್ನು ನೋವು ಮಾಡ್ಕೊತೀವಿ, ಹಾಗೆ ಆರೋಗ್ಯನೂ ಹಾಳು ಮಾಡ್ಕೊತೀವಿ. ಇವತ್ತು ತಿಂಡಿಗೆ ನಾನು ದೋಸೆ, ಕಾಳು ಪಲ್ಯ, ಹಾಗೆ ಪಪ್ಪಾಯ ಮತ್ತು ನೇರಳೆಹಣ್ಣು ತೊಗೊಂಡಿದ್ದೀನಿ. ನೇರಳೆಹಣ್ಣು ನಾನು ನೋಡಿದಾಗೆಲ್ಲ ಒಂದು ನೆನಪಾಗುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ನೇರಳೆಹಣ್ಣು ಮರಕ್ಕೆ ಕಲ್ಲು ಹೊಡೆದು ಹೋಗಿ ತಿಂತಾಯಿದ್ದೋ. ಇದು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕನ್ನು ಕೊಡಿ. ಈ ಲೈಕ್ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಮಾಹಿತಿಗಳನ್ನ, ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು.